ಮೇಲ್ ಕ್ಯಾಂಡಿಡೇಟ್ಸ್ಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ, 7 ನಿಮಿಷದಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 1000 ಮೀಟರ್ ಅಂದರೆ 1 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, 6 ನಿಮಿಷದಲ್ಲಿ ಈ 1 ಕಿಲೋಮೀಟರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಗಾಯ್ಸ್. ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಇದೊಂದೇ ಒಂದು ಇವೆಂಟ್ ಇರುತ್ತೆ. ಇದನ್ನು ಯಾರು ಈ ಕೊಟ್ಟಿರೋಂಥ ಟೈಮಿಂಗಲ್ಲಿ ಪಾಸ್ ಮಾಡ್ತಾರೆ ಅವರು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂದರೆ PET 2 ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅದಕ್ಕೆ ಸೆಲೆಕ್ಟ್ ಆಗ್ತಾರೆ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ 750 ಹುದ್ದೆಗಳಿಗೆ ನೋಟಿಸ್ನ ಜಾರಿ ಮಾಡಿದ್ರು. 3-4 ಡೇಸ್ ಬೇಕು, ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ. ಆಗಸ್ಟ್ 1ರಿಂದ ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಡೇಟ್ನ ರಿಲೀಸ್ ಮಾಡಿದ್ದಾರೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಆಗಸ್ಟ್ 31. ಈ ಡೇಟ್ ಒಳಗಡೆ ಅಪ್ಲೈ ಮಾಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಫಾರೆಸ್ಟ್ ವಾಚರ್ ಡ್ಯೂಟಿ ಹೇಗಿರುತ್ತೆ, ಜಾಬ್ ಪ್ರೊಫೈಲ್ ಹೇಗಿರುತ್ತೆ, ಟ್ರೈನಿಂಗ್ ಯಾವ ಥರ ಇರುತ್ತೆ, ಅವ್ರ ವರ್ಕ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಈ ವಿಡಿಯೋ ನಿಮಗೆಲ್ಲ ತುಂಬ ಹೆಲ್ಪ್ಫುಲ್ ಆಗಿದೆ ಅನಿಸುತ್ತೆ. ಯಾಕೆಂದರೆ ತುಂಬ ವ್ಯೂಸ್ ಬಂದಿದೆ ಅದಕ್ಕೆ. ಯಾಕೆಂದರೆ ತುಂಬ ಸ್ಟೂಡೆಂಟ್ಸ್ ನೋಡಿದ್ದಾರೆ ಮತ್ತು ಒಳ್ಳೊಳ್ಳೆ ಮತ್ತು ಪಾಸಿಟಿವ್ ಕಾಮೆಂಟ್ಸ್ ಅದರಲ್ಲಿ ಬರ್ತಾ ಇತ್ತು, ಈಗಲೂ ಕೂಡ ಬರ್ತಾ ಇದೆ. ಈ ರಿಕ್ರೂಟ್ಮೆಂಟು 10th ಬೇಸ್ ಮತ್ತು ಫಿಸಿಕಲ್ ಬೇಸ್ ಮೇಲೆ ಆಗ್ತಿರೋಂಥ ರಿಕ್ರೂಟ್ಮೆಂಟು, ಯಾವುದೇ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ. ನಾನು ಕೆಲವೊಂದು ಚಾನಲ್ಗಳಲ್ಲಿ ನೋಡಿದೆ, ಅವರು ಫಿಸಿಕಲ್ ಕ್ರೈಟೇರಿಯಾ ಬಗ್ಗೆ ಸರಿಯಾಗಿ ಹೇಳ್ತಾ ಇಲ್ಲ, ನಿಮಗೆಲ್ಲ ಕನ್ಫ್ಯೂಸ್ ಮಾಡಿಸ್ತಿದ್ದಾರೆ. ಅಲ್ಲಿ ಏನೇನು ಇವೆಂಟ್ಗಳಿದೆ ಅದನ್ನು ಹೇಳ್ತಾ ಇಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಇವೆಂಟ್ಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಲವರು ಅದನ್ನೇ ನಂಬ್ಕೊಂಡು ಅದೇ ಥರನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀರಾ, ಮತ್ತು ಅಲ್ಲಿ ರಿಜೆಕ್ಟ್ ಆಗ್ತೀರಾ. ಇವತ್ತಿನ ವಿಡಿಯೋದಲ್ಲಿ ಈ ನೋಟಿಫಿಕೇಶನಲ್ಲಿ ಬಿಟ್ಟಿರುವಂಥ ಫಿಸಿಕಲ್ ಕ್ರೈಟೇರಿಯಾ ಆಗಿರ್ಬೋದು, ಮತ್ತು PST ಮತ್ತು 2 ಥರ PET ಇದೆ. PETಲಿ ಟೋಟಲ್ಲು 6 ಇವೆಂಟ್ ಇದೆ ಗೈಸ್. ಮೊದಲನೇ ಸ್ಟೆಪ್ಪಲ್ಲಿ ಮಾಡುವಂಥ PETನ ಕ್ವಾಲಿಫೈ ಮಾಡಿದ್ರೆ ಮಾತ್ರ ಸೆಕೆಂಡ್ ರೌಂಡ್ PETಗೆ ನೀವು ಕ್ವಾಲಿಫೈ ಆಗೋದು ನೆನ್ಪಿಟ್ಕೊಳ್ಳಿ. ಇದನ್ನೆಲ್ಲ ಕೆಲವೊಂದು ಚಾನಲಲ್ಲಿ ಹೇಳ್ತಾ ಇಲ್ಲ, ಜಸ್ಟ್ ಯಾವ್ಯಾವ ಇವೆಂಟ್ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಮತ್ತು ಸೆಕೆಂಡ್ ರೌಂಡಲ್ಲಿ 5 ಇವೆಂಟ್ ಇರುತ್ತೆ, ಅದರಲ್ಲಿ ನೀವು ಜಸ್ಟ್ 3 ಇವೆಂಟ್ನ ಕ್ವಾಲಿಫೈ ಮಾಡಿದ್ರೆ ಪಾಸ್ ಆಗ್ತೀರಾ. ಹಾಗಾಗಿ ಈ ವಿಡಿಯೋದಲ್ಲಿ ಟೋಟಲ್ ಆನ್ಲೈನ್ ಅಪ್ಲೈ ಮಾಡೋದ್ರಿಂದ ಹಿಡಿದು ಲಾಸ್ಟಲ್ಲಿ ಫೈನಲ್ ಮೆರಿಟ್ ಹೇಗೆ ಬಿಡ್ತಾರೆ. ಫಸ್ಟ್ ಸ್ಟೆಪ್ಪಲ್ಲಿ ಆನ್ಲೈನ್ ಅಪ್ಲೈ ಮಾಡ್ತೀರಾ, ಅದಾದಮೇಲೆ ನಿಮ್ಮ 10th ಮಾರ್ಕ್ಸ್ ಮೇಲೆ ಶಾರ್ಟ್ ಲಿಸ್ಟ್ನ ರಿಲೀಸ್ ಮಾಡ್ತಾರೆ. ಆ ಶಾರ್ಟ್ ಲಿಸ್ಟಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆ ಅಡ್ಮಿಟ್ ಕಾರ್ಡ್ನೇ ಬಿಡ್ತಾರೆ PET PSTಗೆ. ಮತ್ತು PET PSTಗೆ ಹೋಗ್ತೀರಾ, ಅದಾದಮೇಲೆ ಮತ್ತೆ ಇನ್ನೊಂದು ಶಾರ್ಟ್ ಲಿಸ್ಟ್ನ ಬಿಡ್ತಾರೆ. ಆ ಶಾರ್ಟ್ ಲಿಸ್ಟಲ್ಲಿ ನಿಮಗೆ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಪಾಸ್ ಆದರೆ ಮೆಡಿಕಲ್ನ ಮಾಡ್ತಾರೆ. ಅದಾದಮೇಲೆ ಒಂದು ಟೆಂಪ್ರವರಿ ಶಾರ್ಟ್ ಲಿಸ್ಟ್ನ ಬಿಡ್ತಾರೆ. ಮತ್ತು ಅದೇ ಥರ ಇನ್ನೂ ಏನೇನು ಸ್ಟೆಪ್ಸ್ ಇದೆ, ಫೈನಲ್ ಮೆರಿಟ್ವರೆಗೆ ಯಾವ ಥರ ಹೋಗೋದು, ಈ ಡೀಟೇಲ್ಸ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಗಾಯ್ಸ್. ತುಂಬ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಈಗ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಎಷ್ಟು ವೇಕೆನ್ಸಿ ಇದೆ, ಏಜು, ಕ್ವಾಲಿಫಿಕೇಷನ್ ಇರಬೇಕು, ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ, ನೋಡ್ತಾ ಇರಿ. ವೇಕೆನ್ಸಿ 750 ಬಿಟ್ಟಿದ್ರು. ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 50 ವೇಕೆನ್ಸಿ, ನಾನ್ ಕಲ್ಯಾಣ ಕರ್ನಾಟಕಕ್ಕೆ 700 ವೇಕೆನ್ಸಿನ ಬಿಟ್ಟಿದ್ರು. ಆಗಸ್ಟ್ 1ರಿಂದ ಆನ್ಲೈನ್ ಅಪ್ಲೈ ಡೇಟ್ ಸ್ಟಾರ್ಟ್ ಆಗ್ತಾ ಇದೆ. ಲಾಸ್ಟ್ ಡೇಟು ಆಗಸ್ಟ್ 31. ಈ ಡೇಟ್ ನೆನಪಿರಲಿ. ಏಜ್ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದರೆ ಜನರಲ್ ಅವ್ರಿಗೆ 18ರಿಂದ 30 ವರ್ಷ, 2A 2B 3A 3B ಅವರಿಗೆ 2 ವರ್ಷ ರಿಲ್ಯಾಕ್ಸೇಷನ್ ಇದೆ. SC ST OBC ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸು 200 ರೂಪಾಯಿ ಇರುತ್ತೆ. SC ST OBC ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸ್ಕ್ರೀನಲ್ಲಿ ಕಾಣ್ತಿರೋ https:/aranya.gov.in ಈ ವೆಬ್ಸೈಟ್ಗೆ ಲಾಗಿನ್ ಆದಮೇಲೆ ಅರಣ್ಯ ಇಲಾಖೆದು ಹೋಮ್ ಪೇಜ್ ಬರುತ್ತೆ. ನೇಮಕಾತಿ ಅಂದ್ಬಿಟ್ಟು ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಆದಮೇಲೆ ಫಾರ್ಮ್ ಓಪನ್ ಆಗುತ್ತೆ. ಏನೇನು ಡೀಟೇಲ್ಸ್ನ ಕೇಳ್ತಾರೆ ಆ ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗಿ. ಅದಾದಮೇಲೆ ಪೇಮೆಂಟ್ ಆಪ್ಷನ್ ಬರುತ್ತೆ, ಪೇಮೆಂಟ್ ಮಾಡಿ. ಪೇಮೆಂಟ್ ಆದಮೇಲೆ ಪ್ರಿವ್ಯೂ ಆಪ್ಷನ್ ಬರುತ್ತೆ. ಎಲ್ಲ ಪ್ರಿವ್ಯೂನ ನೋಡ್ಕೊಳ್ಳಿ ಎಲ್ಲ ಸರಿಯಾಗಿದೆಯಾ ಅಂತ. ಮತ್ತು ಸಬ್ಮಿಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಪ್ರಿಂಟ್ನ ತಕ್ಕೊಳ್ಳಿ. ಅಪ್ಲೈ ಮಾಡಿದ್ಮೇಲೆ ಶಾರ್ಟ್ ಲಿಸ್ಟ್ನ ಮಾಡ್ತಾರೆ. ಅದಾದಮೇಲೆ ವೆಬ್ಸೈಟಲ್ಲಿ ಮತ್ತು ನಿಮ್ಮ ಇಮೇಲು ಮೊಬೈಲ್ ನಂಬರ್ಗೆ ಮೆಸೇಜ್ನ ಕಳಿಸ್ತಾರೆ. ಶಾರ್ಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿರೋರನ್ನ, ಯಾರ್ದು 10th ಮಾರ್ಕ್ಸ್ ಜಾಸ್ತಿ ಇದೆ ಆ ಬೇಸ್ ಮೇಲೆ ಶಾರ್ಟ್ ಲಿಸ್ಟ್ನ ಮಾಡಿ PET PSTಗೆ ಕರೀತಾರೆ. ಮತ್ತು 1 ವೀಕು 10 ದಿನದ ಮುಂಚೆ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡ್ತಾರೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಏನಂದರೆ, PETಗೆ ಹೋಗೋಕ್ಕೆ ಮುಂಚೆ ಅಡ್ಮಿಟ್ ಕಾರ್ಡ್ ಒರಿಜಿನಲ್ಲು ಅದರದ್ದೊಂದು ಜೆರಾಕ್ಸು, ನೀವು ಆನ್ಲೈನ್ ಅಪ್ಲೈ ಮಾಡಿರ್ತೀರಲ್ಲ ಆ ಅಪ್ಲಿಕೇಶನ್ದು ಒಂದು ಜೆರಾಕ್ಸ್ನ ತೊಗೊಂಡು ಹೋಗಲೇಬೇಕು. ಇಲ್ಲಾಂದರೆ ನಿಮ್ಮನ್ನ ಅಟೆಂಡ್ ಮಾಡೋದಿಲ್ಲ. ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ,
ಅದೊಂದು, ಮತ್ತೆ ಆಧಾರ್ ಕಾರ್ಡು ಒರಿಜಿನಲ್ ಅದ್ರದ್ದೊಂದು ಜೆರಾಕ್ಸು, ಇದು 3 ತಗೊಂಡು ಹೋಗ್ಬೇಕಾಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದ್ರೆ 10th ಬೇಸ್ ಮೇಲೆ ಶಾರ್ಟ್ ಲಿಸ್ಟ್ನ ಮಾಡ್ತಾರೆ. ಅದಾದಮೇಲೆ ನಿಮಗೆ ಫಿಸಿಕಲ್ಗೆ ಕರೀತಾರೆ. ಫಿಸಿಕಲಲ್ಲಿ PST ಇರುತ್ತೆ. PST ಆದಮೇಲೆ PET 1 ಇರುತ್ತೆ. PET 1ನಲ್ಲಿ ಕ್ವಾಲಿಫೈ ಆದ ಕ್ಯಾಂಡಿಡೇಟ್ಸ್ಗೆ PET 2ನ ಮಾಡ್ತಾರೆ. ಅದಾದಮೇಲೆ ನಿಮಗೆ ಮತ್ತೆ ಒಂದು ಟೆಂಪ್ರರಿ ಶಾರ್ಟ್ ಲಿಸ್ಟ್ನ ರೆಡಿ ಮಾಡ್ತಾರೆ. ಅದರಲ್ಲಿ ನಿಮಗೆ DVDMಗೆ ಕರೀತಾರೆ. ಅದಾದಮೇಲೆ ಮತ್ತೆ ಟೆಂಪ್ರವರಿ ಶಾರ್ಟ್ ಲಿಸ್ಟ್ನ ರೆಡಿ ಮಾಡಿ ಫೈನಲ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ ಗಾಯ್ಸ್. ಫಿಸಿಕಲ್ಗೆ ಹೋದ ತಕ್ಷಣ ನಿಮಗೆ PST ಮಾಡ್ತಾರೆ. ಹೈಟು ವೆಯ್ಟು ಇದನ್ನೆಲ್ಲ ಅಳತೆ ಮಾಡ್ತಾರೆ. ಹೈಟು ಮೇಲ್ ಕ್ಯಾಂಡಿಡೇಟ್ಸ್ಗೆ 163 ಸೆಂಟಿಮೀಟರ್ ಇರಬೇಕು. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 150 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಚೆಸ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ 79 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಿ 84 ಸೆಂಟಿಮೀಟರ್ ಆಗಬೇಕು. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಮಿನಿಮಮ್ ವೆಯ್ಟು 40 kg ಇರಬೇಕಾಗುತ್ತೆ. PSTಯಲ್ಲಿ ನೀವು ಕ್ವಾಲಿಫೈ ಆದಮೇಲೆ PET ಮಾಡ್ತಾರೆ. PETಯಲ್ಲಿ 2 ಥರ ಟೆಸ್ಟ್ ಇರುತ್ತೆ. ಒಂದು ದೈಹಿಕ ತಾಳ್ವಿಕೆ ಪರೀಕ್ಷೆ, ಇನ್ನೊಂದು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂತ. ಯಾರೆಲ್ಲ ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ ಅವ್ರು ಮಾತ್ರ ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ ಸೆಲೆಕ್ಟ್ ಆಗ್ತಾರೆ. ಈಗ ದೈಹಿಕ ತಾಳ್ವಿಕೆ ಪರೀಕ್ಷೆ ಅಂದ್ರೆ PET 1ನಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೇಲ್ ಕ್ಯಾಂಡಿಡೇಟ್ಸ್ಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. 7 ನಿಮಿಷದಲ್ಲಿ ಇದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 6 ನಿಮಿಷದಲ್ಲಿ ಈ 1 ಕಿಲೋಮೀಟರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಗಾಯ್ಸ್. ಇದು PET 1 ಅಂದ್ರೆ ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಇದೊಂದೇ ಒಂದು ಇವೆಂಟ್ ಇರುತ್ತೆ. ಇದನ್ನ ಯಾರು ಈ ಕೊಟ್ಟಿರೋಂಥ ಟೈಮಿಂಗ್ ಅಲ್ಲಿ ಪಾಸ್ ಮಾಡ್ತಾರೆ ಅವರು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂದ್ರೆ PET 2 ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅದಕ್ಕೆ ಸೆಲೆಕ್ಟ್ ಆಗ್ತಾರೆ. PET 2 ಅಲ್ಲಿ ಟೋಟಲ್ 5 ಇವೆಂಟ್ ಇರುತ್ತೆ. 5 ಇವೆಂಟಲ್ಲಿ ನೀವು 3 ಇವೆಂಟ್ ಪಾಸ್ ಮಾಡಿದ್ರು ಸಾಕು. ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಯಾವುದಾದರೂ 3 ಇವೆಂಟ್ ಪಾಸ್ ಆದರೆ ನೆಕ್ಸ್ಟ್ ರೌಂಡ್ಗೆ ನೀವು ಸೆಲೆಕ್ಟ್ ಆಗ್ತೀರಾ ಗೈಸ್. ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲು ಮೇಲ್ ಕ್ಯಾಂಡಿಡೇಟ್ ಹೇಳ್ತೀನಿ, ಅದಾದಮೇಲೆ ಫೀಮೇಲ್ ಬಗ್ಗೆ ಹೇಳ್ತೀನಿ. ಮೇಲ್ ಕ್ಯಾಂಡಿಡೇಟ್ಗೆ 100 ಮೀಟರ್ ರನ್ನಿಂಗ್ ಇರುತ್ತೆ. 15 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹೈ ಜಂಪ್ ಇರುತ್ತೆ. 1.2 ಮೀಟರ್ ಹೈ ಜಂಪ್ನ ಮಾಡಬೇಕಾಗುತ್ತೆ. ಲಾಂಗ್ ಜಂಪು 3.8 ಮೀಟರ್ ಲಾಂಗ್ ಜಂಪ್ನ ಮಾಡಬೇಕಾಗುತ್ತೆ. ಮತ್ತು ಶಾರ್ಟ್ ಪುಟ್ಟು 16 LB ವೆಯ್ಟ್ ಇರುವಂಥದ್ದು 5.6 ಮೀಟರ್ ಶಾರ್ಟ್ ಪುಟ್ನ ಥ್ರೋ ಮಾಡಬೇಕಾಗುತ್ತೆ. ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್ಟು ಇದು 3ಕ್ಕೂ 3 ಚಾನ್ಸ್ ಇರುತ್ತೆ. 3 ಚಾನ್ಸಲ್ಲಿ ನೀವು ಇದನ್ನು ಎಷ್ಟು ಎಸಿತೀರಾ ಅದ್ರ ಮೇಲೆ ಅವರು ಕೌಂಟ್ ಮಾಡ್ತಾರೆ. ಮತ್ತು 800 ಮೀಟ್ರ್ ಇರುತ್ತೆ. 800 ಮೀಟರ್ ರನ್ನಿಂಗ್ನ 2 ನಿಮಿಷ 50 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಟೋಟಲ್ 5 ಇವೆಂಟ್ ಆಯಿತು. 100 ಮೀಟರ್ ಹೈ ಜಂಪು, ಲಾಂಗ್ ಜಂಪು, ಶಾರ್ಟ್ ಪುಟ್ಟು ಮತ್ತು 800 ಮೀಟರ್ ರನ್ನಿಂಗು. ಇದು 5ರಲ್ಲಿ ನೀವು ಯಾವುದಾದ್ರೂ 3ನ ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ಇದು 5ರಲ್ಲಿ ನೀವು ಯಾವುದಾದ್ರೂ 3ನ ಪಾಸ್ ಮಾಡಲೇಬೇಕಾಗುತ್ತೆ. ನೀವು 5ನ್ನು ಓಡಲೇಬೇಕು. ನಾನು 3 ಮಾಡ್ತೀನಿ ಅಂದ್ರೆ ಆಗಲ್ಲ. 5ನ್ನು ಪಾರ್ಟಿಸಿಪೇಟ್ ಮಾಡಿ. 5ರಲ್ಲಿ 3 ಪಾಸ್ ಆದರೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಬಹುದು. 5ರಲ್ಲಿ 5 ಪಾಸ್ ಆದರೆ ಬೆಸ್ಟ್ ಇರುತ್ತೆ. ಆದರೆ ಇದಕ್ಕೆ ಯಾವುದೇ ಮಾರ್ಕ್ಸ್ ನಿಮಗೆ ಫೈನಲ್ ಮೆರಿಟ್ಗೆ ಅವರು ಕೌಂಟ್ ಮಾಡೋದಿಲ್ಲ. ಜಸ್ಟ್ ಇದು ಕ್ವಾಲಿಫೈ ರೌಂಡ್ ಆಗಿರುತ್ತೆ. ಫೀಮೇಲ್ಸ್ಗೆ 100 ಮೀಟರ್ನ 18.5 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹೈ ಜಂಪು 0.90 ಮೀಟರ್, ಲಾಂಗ್ ಜಂಪು 2.50 ಮೀಟರ್ ಅಂದರೆ 2.5 ಮೀಟರ್, ಶಾರ್ಟ್ ಪುಟ್ಟು 8 LB ವೆಯ್ಟ್ ಇರೋದು 3.76 ಮೀಟರ್, ಮತ್ತು ಈ 200 ಮೀಟರ್ ರನ್ನಿಂಗ್ನ 40 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫೀಮೇಲ್ಗೆ 4 ಇವೆಂಟ್ ಸೇಮ್ ಇರುತ್ತೆ, ಆದರೆ 200 ಮೀಟರ್ ಎಕ್ಸ್ಟ್ರಾ ಇರುತ್ತೆ. ಈಗ 100 ಮೀಟರ್ ಲಾಂಗ್ ಜಂಪ್, ಹೈ ಜಂಪು, ಶಾರ್ಟ್ ಪುಟ್ಟು 4 ಇವೆಂಟ್ ಸೇಮ್ ಇರುತ್ತೆ. 200 ಮೀಟರ್ ಮಾತ್ರ ಇವರಿಗೆ ಚೇಂಜ್ ಆಗುತ್ತೆ. ಮೇಲ್ ಕ್ಯಾಂಡಿಡೇಟ್ಸ್ಗೆ 800 ಮೀಟರ್ ಇರುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 200 ಮೀಟರ್ ಇರುತ್ತೆ. ಮತ್ತು ಶಾರ್ಟ್ ಪುಟ್ಟಲ್ಲಿ ವೆಯ್ಟ್ ಸ್ವಲ್ಪ ಕಡಿಮೆ ಇರುತ್ತೆ. ಅದರ್ವೈಸ್ ಇನ್ನು 4 ಇವೆಂಟು ಸೇಮ್ ಇರುತ್ತೆ ಗೈಸ್. ಗೊತ್ತಾಯ್ತಲ್ಲ, ಏನು ಕನ್ಫ್ಯೂಸ್ ಆಗಬೇಡಿ. ಇದಿಷ್ಟು ನಿಮಗೆ ಫಿಸಿಕಲಲ್ಲಿ PET ಮತ್ತು PSTಯಲ್ಲಿ ಇರುತ್ತೆ. ಫಸ್ಟ್ ರೌಂಡ್ ಕ್ವಾಲಿಫೈ ಮಾಡಿದ್ರೆ ಮಾತ್ರ ನೀವು ಸೆಕೆಂಡ್ ರೌಂಡ್ಗೆ ಬರೋಕ್ಕಾಗೋದು. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಫಿಸಿಕಲ್ಗೆ ಹೋಗುವಾಗ ಅಡ್ಮಿಟ್ ಕಾರ್ಡ್ನ ಒರಿಜಿನಲ್ಲು, ಆಧಾರ್ ಕಾರ್ಡ್ ಒರಿಜಿನಲ್ಲು, ಮತ್ತು ಆನ್ಲೈನ್ ಅಪ್ಲೈ ಮಾಡಿರ್ತೀರಲ್ಲ ಅದರ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು, ಅಡ್ಮಿಟ್ ಕಾರ್ಡ್ ಜೆರಾಕ್ಸು, ಈ ಮೂರು ರೆಕಾರ್ಡ್ಗಳನ್ನ ತೊಗೊಂಡು ಹೋಗಲೇಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ತೊಗೊಂಡೋಗಲಿಲ್ಲ ಅಂದರೆ ಅಟೆಂಡ್ ಮಾಡೋಕ್ಕೆ ಬಿಡೋದಿಲ್ಲ. ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ, ನೀವು ಸ್ಕ್ರೀನಲ್ಲೂ ಕೂಡ ನೋಡ್ತಿರ್ಬೋದು. ಇದನ್ನು ಮಸ್ಟ್ ಆ್ಯಂಡ್ ಶುಡ್ ತೊಗೊಂಡು ಹೋಗಲೇಬೇಕು ಗಾಯ್ಸ್, ನೆನಪಲ್ಲಿ ಇಟ್ಟು. ಫಿಸಿಕಲ್ನಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳನ್ನ 10th ಮಾರ್ಕ್ಸ್ ಬೇಸ್ ಮೇಲೆ ಮತ್ತು ಫಿಸಿಕಲಲ್ಲಿ ಅವರು ಕ್ವಾಲಿಫೈ ಆಗಿರೋ ಬೇಸ್ ಮೇಲೆ
1:1 ರೇಷಿಯೋದಲ್ಲಿ, ಅಂದರೆ ಒಂದು ಹುದ್ದೆಗೆ ಒಂದು ಕ್ಯಾಂಡಿಡೇಟ್ನ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಮಾಡಿ ಒಂದು ಶಾರ್ಟ್ ಲಿಸ್ಟ್ನ ಬಿಡ್ತಾರೆ. ಒಂದು ವೇಕೆನ್ಸಿಗೆ ಒಂದೇ ಕ್ಯಾಂಡಿಡೇಟ್ನ ಇಲ್ಲಿ DV/DMಗೆ ಬಿಡ್ತಾರೆ. ಅಂದರೆ ಫಿಸಿಕಲಲ್ಲೇ ಎಲ್ಲ ಶಾರ್ಟ್ ಔಟ್ ಆಗಿಬಿಡ್ತಾರೆ ಗೈಸ್. ಮತ್ತು ಅದೇ ಥರ ನೆಕ್ಸ್ಟ್ DV/DMಗೆ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಅವಾಗಲೂ ಕೂಡ ಆಧಾರ್ ಕಾರ್ಡು, ಅಡ್ಮಿಟ್ ಕಾರ್ಡು, ಆನ್ಲೈನ್ ಅಪ್ಲಿಕೇಶನ್ದು ಏನೊಂದು ಜೆರಾಕ್ಸ್ ಇರುತ್ತೆ ಅದನ್ನು ಅವಾಗಲೂ ಕೂಡ ತಗೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮಾಡ್ತಾರೆ. ಆ ಡಾಕ್ಯುಮೆಂಟ್ ಟೆಸ್ಟಲ್ಲಿ ಎಲ್ಲ ಒರಿಜಿನಲ್ನ ನೀವು ತೊಗೊಂಡೋಗಿರ್ಬೇಕಾಗುತ್ತೆ. 10th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ರೂರಲ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು, ಮತ್ತು ಇನ್ನೇನು ಮತ್ತು ಬೇರೆ ಏನಾದರೂ ಮೀಸಲಾತಿ ಕೋರಿ ಹಾಕಿದರೆ ಆ ಸರ್ಟಿಫಿಕೇಟ್ಗಳು ಎಲ್ಲ ಒರಿಜಿನಲ್ಲು, ಅದ್ರ ಜೊತೆಗೆ ಒಂದು ಸೆಟ್ ಜೆರಾಕ್ಸ್ನ ಮಾಡಿಸಿ ತೊಗೊಂಡೋಗ್ಬೇಕಾಗುತ್ತೆ. ಈ DVನ ನೀವು ಪಾಸ್ ಆದಮೇಲೆ ನಿಮಗೆ ಮೆಡಿಕಲ್ ಇರುತ್ತೆ. ಮೆಡಿಕಲಲ್ಲಿ ಸೇಮ್ A to Z ಮೆಡಿಕಲ್ ಟೆಸ್ಟ್ನ ಮಾಡ್ತಾರೆ. ಐ ಟೆಸ್ಟ್ನ ಮಾಡ್ತಾರೆ, ಹಿಯರಿಂಗ್ ಟೆಸ್ಟ್ನ ಮಾಡ್ತಾರೆ, ಮತ್ತು ಡಿಫಾರ್ಮಿಟೀಸ್ ಟೆಸ್ಟ್ನ ಮಾಡ್ತಾರೆ. ಬ್ಲಡ್ ಟೆಸ್ಟು, ಹಾರ್ಟ್ ಹೆಲ್ತು, ECG ಈ ಪ್ರತಿಯೊಂದು ಟೆಸ್ಟ್ಗಳನ್ನ ಮೆಡಿಕಲಲ್ಲಿ ಮಾಡ್ತಾರೆ. ಅದೆಲ್ಲ ಆದಮೇಲೆ ಮತ್ತೆ ಫೈನಲ್ ಮೆರಿಟ್ನ ಬಿಡ್ತಾರೆ. ಆಲ್ಮೋಸ್ಟ್ ಫಿಸಿಕಲಲ್ಲಿ ಜಾಸ್ತಿ ಕ್ಯಾಂಡಿಡೇಟ್ಸ್ನ ಶಾರ್ಟ್ ಔಟ್ ಮಾಡಿಬಿಡ್ತಾರೆ. ಮೆಡಿಕಲ್ಗೆ ಒಂದು ವೇಕೆನ್ಸಿಗೆ ಒಂದೇ ಕ್ಯಾಂಡಿಡೇಟ್ನ ಅವರು ಶಾರ್ಟ್ ಲಿಸ್ಟ್ನ ಮಾಡ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಮೊದಲೇ ಶಾರ್ಟ್ ಔಟ್ ಆಗಿಬಿಡ್ತಾರೆ. ಮೆಡಿಕಲಲ್ಲಿ ಯಾರಾದರೂ ಅನ್ಫಿಟ್ ಆದರೆ ಇವಾಗ ಕ್ಯಾಂಡಿಡೇಟ್ಗಳು, ಅವಾಗ ಅವರು ಯಾರು ಫಿಸಿಕಲ್ ಆದಮೇಲೆ ಬಿಟ್ಟಿರುವಂಥ ಶಾರ್ಟ್ ಲಿಸ್ಟಲ್ಲಿ ವೇಟಿಂಗಲ್ಲಿ ಇರ್ತಾರೆ ಅವ್ರಿಗೆ ಮೆಡಿಕಲ್ಗೆ ಲೆಟರ್ನ ಕೊಡ್ತಾರೆ. ಇಲ್ಲಿ ಎಷ್ಟು ಜನ ಅನ್ಫಿಟ್ ಆಗ್ತಾರೆ ಅಷ್ಟು ಜನಕ್ಕೆ ಫಿಸಿಕಲ್ ಶಾರ್ಟ್ ಲಿಸ್ಟಲ್ಲಿ ಯಾರು ಸೀನಿಯಾರಿಟಿಯಲ್ಲಿ ಇರ್ತಾರೆ ಅವ್ರಿಗೊಂದು ಚಾನ್ಸ್ ಸಿಗುತ್ತೆ. ಇಲ್ಲಿ ಎಲ್ಲರೂ ಫಿಟ್ ಆದರೆ ಅಲ್ಲಿಗೆ ಕತೆ ಕ್ಲೋಸ್. ಯಾರೆಲ್ಲ ಇದರಲ್ಲಿ ಬರ್ತಾರೆ ಅವ್ರನ್ನ ಫೈನಲ್ ಮೆರಿಟಲ್ಲಿ ಬಿಡ್ತಾರೆ ಗಾಯ್ಸ್. ಮತ್ತು ಫೈನಲ್ ಮೆರಿಟ್ ಆದಮೇಲೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ. ಅದಾದಮೇಲೆ ಜಾಬ್ಗೆ ಜಾಯ್ನ್ ಆಗ್ತೀರಾ. ಅದಾದಮೇಲೆ 6 months ನಿಮಗೆ ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಎಲ್ಲ ಯಾವ ಥರ ಇರುತ್ತೆ ಅಂತ ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಬೇಕಂದರೆ ನನ್ನ ಚಾನಲ್ಗೆ ಹೋಗಿ ನೀವು ವಿಸಿಟ್ ಮಾಡಿ. 15-20 ಡೇಸ್ ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ವಾಚರ್ ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಜಾಬ್ ಪ್ರೊಫೈಲ್ ಹೇಗಿರುತ್ತೆ, ಟ್ರೈನಿಂಗ್ ಯಾವ ಥರ ಇರುತ್ತೆ, ವರ್ಕ್ ಯಾವ ಥರ ಇರುತ್ತೆ, ಇದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೆ, ಹೋಗಿ ನೋಡ್ಬೋದು ನೀವು. 6 months ಟ್ರೈನಿಂಗ್ ಆದಮೇಲೆ ನಿಮಗೆ 3 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಆ ಪ್ರೊಬೇಷನರಿ ಪೀರಿಯಡಲ್ಲಿ ನಿಮ್ಮದು ಡ್ಯೂಟಿ ಆಗಿರುತ್ತೆ, ನಿಮ್ಮ ಡಿಸಿಪ್ಲಿನ್ ಹೇಗಿದೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ. 3 ವರ್ಷದವರೆಗೂ ನೀವು ಟೆಂಪ್ರರಿ ಬೇಸಲ್ಲೇ ಇರ್ತೀರಾ. ಆ 3 ವರ್ಷ ಆದಮೇಲೆ ನಿಮ್ಮ ಜಾಬ್ ಡಿಪಾರ್ಟ್ಮೆಂಟಲ್ಲಿ ಕನ್ಫರ್ಮ್ ಆಗುತ್ತೆ. ನಿಮಗೆ ಫಿಸಿಕಲ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ನಿಮಗೆ ರನ್ನಿಂಗ್ ಸೆಟ್ ಆಗ್ತಾ ಇಲ್ಲ, ರನ್ನಿಂಗ್ ಬಗ್ಗೆ ಟಿಪ್ಸ್ ಬೇಕು, ಮತ್ತು ರನ್ನಿಂಗ್ ಟೈಮಿಂಗ್ ಬರ್ತಲ್ಲ ಏನಾದ್ರು, ನನಗೆ ಕಮೆಂಟ್ ಮಾಡಿ. ಮತ್ತು ಯಾವ ಯಾವ ಅರಣ್ಯ ವೃಂದಗಳಲ್ಲಿ ಕ್ಯಾಟಗರಿ ವೈಸು ಎಷ್ಟೆಷ್ಟು ವೇಕೆನ್ಸಿ ಇದೆ ಆ ಲಿಸ್ಟು ನನ್ನ ಹತ್ರ ಇದೆ. ಅದನ್ನೆಲ್ಲ ಹೇಳ್ತಾ ಹೋದರೆ ವಿಡಿಯೋ ಲೆಂತ್ ಆಗುತ್ತೆ. ಯಾರಿಗೆ ಆ ಲಿಸ್ಟ್ ಬೇಕು, ಆ PDF ಬೇಕು, ಅವರು ಈ ಸ್ಕ್ರೀನಲ್ಲಿ ಕಾಣ್ತಿರೋಂಥ ನಂಬರ್ಗೆ DM ಮಾಡಿ. ನಿಮಗೆ ಕ್ಯಾಟಗರಿ ವೈಸು, ಅರಣ್ಯ ವೃಂದ ವೈಸು ನಿಮಗೆ ವೇಕೆನ್ಸಿ ಲಿಸ್ಟ್ ಇರೋ PDF ಸೆಂಡ್ ಮಾಡ್ತೀನಿ. ಈ ನಂಬರಿಗೆ DM ಮಾಡಿ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ ಇಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತು ಇದೇ ಥರ ಮತ್ತು ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇದೇ ಥರ ಒಳ್ಳೊಳ್ಳೆ ಜಾಬ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತು ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.